ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹೃದಯದ ಕಾಯಿಲೆಗಳಿಗೆ ಬಳಸುವಂತಹ ಒಂದು ಪ್ರಮುಖವಾದ ಔಷಧಿಯಾದ ಲೆನಾಕ್ಸಿನ್ ಟ್ಯಾಬ್ಲೆಟ್ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದು ಯಾವ ಕಾಯಿಲೆಗೆ ಕೆಲಸ ಮಾಡುತ್ತೆ, ಇದರ ಸೈಡ್ ಎಫೆಕ್ಟ್ ಏನು ಮತ್ತು ಇದನ್ನು ತೆಗೆದುಕೊಳ್ಳುವಾಗ ಯಾವೆಲ್ಲ ಒಂದು ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಅನ್ನೋದನ್ನು ಇವತ್ತು ಒಂದು ಸರಳವಾಗಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ನಿಮಗೆ ವಿಡಿಯೋ ಅರ್ಧಂಬರ್ಧ ನೋಡಿದರೆ ನಿಮಗೆ ಯಾವುದೇ ಮಾಹಿತಿಯನ್ನು ಸರಿಯಾಗಿ ಅರ್ಥ ಆಗಲ್ಲ. ಆದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಇದರ ಒಂದು ಈ ಲೆನಾಕ್ಸಿನ್ ಟ್ಯಾಬ್ಲೆಟನ್ನು ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು GSK ಅನ್ನುವಂಥ ಕಂಪ್ನಿ ಈ ಒಂದು ಟ್ಯಾಬ್ಲೆಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತು. ಮತ್ತು ಇದರಲ್ಲಿರುವಂತಹ ಸಾಲ್ಟ್ ಕಾಂಪೋಸಿಷನ್ನ ಮತ್ತು ಕೆಮಿಕಲ್ ನೇಮ್, ಜೆನ್ರಿಕ್ ನೇಮ್ ಅನ್ನೋದನ್ನು ನೋಡಿದ್ರೆ ಮೊದಲನೇದಾಗಿ ಈ ಲೆನಾಕ್ಸಿನ್ ಅನ್ನೋದು ಒಂದು ಬ್ರ್ಯಾಂಡ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಇದರಲ್ಲಿರುವಂಥ ಒಂದು ಮಾಲಿಕ್ಯೂಲ್ ನೇಮ್, ಕಂಟೆಂಟ್ ನೇಮ್ ಅನ್ನೋದನ್ನು ನೋಡಿದ್ರೆ ಡಿಜಾಕ್ಸಿನ್ ಅನ್ನುವಂಥ ಒಂದು ಕಂಟೆಂಟ್ ಈ ಒಂದು ಲೆನಾಕ್ಸಿನ್ ಟ್ಯಾಬ್ಲೆಟಲ್ಲಿ ಇರುತ್ತೆ. ಇದೊಂದು ಏನು ಡಿಜಾಕ್ಸಿನ್ ಅನ್ನೋದು ಏನಂತಂದರೆ ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್ ಅನ್ನುವಂಥ ಒಂದು ಕ್ಯಾಟಗರಿಯಲ್ಲಿ ಏನೇ ಸೇರುತ್ತೆ. ಸರಳವಾಗಿ ಹೇಳ್ಬೇಕಂತಂದ್ರೆ ಇದು ನಮ್ಮ ಒಂದು ನೇರವಾಗಿ ನಮ್ಮ ಹೃದಯದ ಸ್ನಾಯುಗಳಿಗೆ ಮೇಲೆ ಮಾಡ್ತದೆ ಕೆಲಸ ಮಾಡುವಂಥ ಒಂದು ಮೆಡಿಸಿನ್ ಈ ಒಂದು ಡಿಜಾಕ್ಸಿನ್ ಆಗಿರುತ್ತೆ. ಮತ್ತು ಯಾವುದಕ್ಕೆಲ್ಲ ಈ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ, ಯಾವುದಕ್ಕೆಲ್ಲ ಯೂಸ್ ಆಗುತ್ತಾ ಅನ್ನೋದಂತ ನೋಡೋದಾದ್ರೆ ಹಾರ್ಟ್ ಫೇಲರಿ ಅನ್ನುವಂಥದ್ದು ಏನಾಗುತ್ತೆ, ಈ ಒಂದು ಮೆಡಿಷನ್ಗೆ ಯೂಸ್ ಆಗುತ್ತೆ. ಹಾರ್ಟ್ ಫೇಲರಿ ಆದಾಗ ಏನಾಗುತ್ತೆ, ಈ ಒಂದು ಮೆಡಿಷನ್ ಏನು ಮಾಡ್ತಾರೆ ಡಾಕ್ಟ್ರುಗಳ ರೆಸರ್ ಅಂದರೆ ಈ ತೋಲಿಕ್ಕೆ ಹೇಳ್ತಾರೆ. ಅಂತಂದರೆ ಇಲ್ಲಿ ಹಾರ್ಟ್ ಫೇಲರಿ ಅಂತಂದರೆ ಹೃದಯ ಸಂಪೂರ್ಣವಾಗಿ ನಿಂತು ಹೋಗಿದೆ ಅಂತಲ್ಲ, ಹೃದಯಕ್ಕೆ ರಕ್ತವನ್ನು ಸರಿಯಾಗಿ ಪಂಪ್ ಮಾಡಲು ಸಾಧ್ಯವಾಗದೇ ಇದ್ದಾಗ ಈ ಮಾತ್ರೆ ಏನು ಮಾಡುತ್ತೆ, ಹೃದಯದ ಪಂಪಿಂಗ್ ಸಾಮರ್ಥ್ಯವನ್ನು ಏನು ಮಾಡುತ್ತೆ, ಹೆಚ್ಚಿಸಲು ಸಹಾಯ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂತ ಉಸಿರಾಟ ತೊಂದರೆ ಮತ್ತು ಈ ಕಾಲುಗಳಲ್ಲಿ ಬಾವು ಉಂಟಾಗೋದನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾನೆ. ಈ ಒಂದು ಕಂಡೀಷನ್ ಒಳಗೆ ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಳಿಕ್ಕೆ ಡಾಕ್ಟ್ರುಗಳು ಕೊಡ್ತಾರೆ, ಹೇಳ್ತಾರೆ. ಮತ್ತು ಅರೆಥಮಿಯಾ ಅಥವಾ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಅಂತಾರೆ. ಅಂತಂದರೆ ಈ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಹೃದಯ ಬಡಿತ ತುಂಬ ವೇಗವಾಗಿ ಇರುತ್ತೆ ಅಥವಾ ಕೆಲವೊಂದು ಹಿಂದೆ ಮುಂದೆ ಬಡಿತಾ ಇರುತ್ತೆ ಹೃದಯ. ಉದಾಹರಣೆಗೆ ಆರ್ಟ್ರಲ್ ಫೆಬ್ರಿಲೇಷನ್ ಅಂತ ಕರೀತಾರೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಹೃದಯ ಬಡಿತ ನಾರ್ಮಲ್ ಮಾಡಲ್ಲ, ಬ್ರ್ಯಾಕಿಕಾರ್ಡಿಯಾ ಈ ರೀತಿ ಏನು ನಿಮಗೆ ಒಂದು ಹೃದಯ ಬಡಿತ ಏನದಾವಲ್ಲ ಆ ರೀತಿ ಏನಾಗ್ತಾವೆ ಅಂತಂದ್ರೆ ಇರ್ರೆಗ್ಯುಲರಾಗಿ ಆ ಹಾರ್ಟ್ ಬೀಟ್ ಆಗ್ತಾ ಇರುತ್ತೆ. ಅವಾಗ ಏನು ಮಾಡ್ತಾರಪ್ಪ, ಆ ಒಂದು ರೆಗ್ಯುಲರ್ ಹಾರ್ಟ್ ಬೀಟನ್ನು ತರಲಿಕ್ಕೆ ಸಲುವಾಗಿ ಆ ಒಂದು ನಾರ್ಮಲ್ ಮಾಡಲು, ನಿಯಂತ್ರಣಕ್ಕೆ ತರಲು ಈ ಒಂದು ಮೆಡಿಸಿನ್ ಏನು ಮಾಡ್ತಾರೆ ಅಂತ ಡಾಕ್ಟ್ರುಗಳು ಯೂಸ್ ಮಾಡ್ತಾರೆ. ಮತ್ತು ಸೈಡ್ ಎಫೆಕ್ಟ್ ಅಂತಂತಂದರೆ ಯಾವುದೇ ಒಂದು ಅಲೋಪತಿಕ್ ಮೆಡಿಸಿನ್ ಏನಾದರೂ ತೆಗೆದುಕೊಂಡಾಗ ನಿಮಗೆ ಏನಾಗುತ್ತೆ ಅಂದ್ರೆ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಸೈಡ್ ಎಫೆಕ್ಟ್ ಅಪ್ಪ ಅಂತಂದ್ರೆ ನಾಸಿಯಾ, ವಾಮಿಟಿಂಗ್ ಅಂದರೆ ವಾಕರಿಕೆ ವಾಂತಿ ಬಂದಂಗೆ ಆಗುತ್ತೆ, ತಲೆ ಸುತ್ತೋದು, ಡಿಸಿನೆಸ್ ಅಥವಾ ಆಯಾಸ, ಅತಿಸಾರ ಅಂದ್ರೆ ಡಯೂರಿಯಾ, ಮತ್ತು ಕೆಲವು ನೋಡಲಿಕ್ಕೆ ದೃಷ್ಟಿ ಮಂದಾಗ್ತದೆ. ಇವೆಲ್ಲ ಕಾಮನ್ ಸೈಡ್ ಎಫೆಕ್ಟ್ಗಳು ಅಂತ. ಇವು ನಿಮಗೆ ತಕ್ಷಣ ಏನಾದರೂ ಸಾಮಾನ್ಯವಾಗಿ ಕಡಿಮೆ ಆಗ್ತಾವೆ. ಇನ್ ಕೇಸ್ ಏನಾದರೂ ಹೆಚ್ಚೇ ಒಂದು ಸೈಡ್ ಎಫೆಕ್ಟ್ ಏನಾದರೂ ನಮಗೆ ಪ್ರಾಬ್ಲಮ್ ಆಗ್ತಾ ಇರ್ತದೆ, ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕಾಗತ್ತೆ ಸ್ನೇಹಿತರೆ. ಮತ್ತು ಇದನ್ನು ಹೀಗೆ ಕೊಡ್ತಾರೆ, ಈ ಒಂದು ಟ್ಯಾಬ್ಲೆಟ್ ಒಂದು ಪೇಷಂಟ್ ಒಂದು ವೈದ್ಯರ ಸಲಹೆ ಅಂತ ಈ ಮೆಡಿಸಿನನ್ನು ತೆಗೆದುಕೊಳ್ಳಿಕ್ಕೆ ಉತ್ತಮ ಅಂತ ಹೇಳ್ತಾರೆ. ಮತ್ತು ಡೋಸೇಜ್ ಏನಾಗುತ್ತೆ ಪೇಷಂಟ್ ಮೇಲೆ ಏನಾಗುತ್ತೆ ಡಿಪೆಂಡ್ ಒಂದು ಕಂಡೀಷನ್ಸ್ ಮೇಲೆ ಡಾಕ್ಟ್ರುಗಳು ಏನು ಮಾಡ್ತಾರೆ ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಒಂದು ಲಾಂಗ್ ಟರ್ಮಿಗೆ ಈ ಮೆಡಿಸಿನ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ಲೆನಾಕ್ಸಿನ್ ಅನ್ನುವಂಥ ಒಂದು ಟ್ಯಾಬ್ಲೆಟ್ ಕಂಪ್ಲೀಟ್ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತಂದ್ರೆ, ಉಪಯುಕ್ತವಾಗಿ ಇತ್ತಂತಂದ್ರೆ ಒಂದು ಲೈಕ್ ಮಾಡಿ, ಅದನ್ನು ನಿಮ್ಮ ಒಂದು ಸ್ನೇಹಿತರೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇಂಥ ಒಂದು ಹೆಲ್ತ್ ಒಂದು ಮೆಡಿಸಿನ್ ಮಾಹಿತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮತ್ತೆ ಸಿಗೋಣ. ಅಲ್ಲಿವರೆಗೆ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.